ಈಗ ಉಪ್ಪು ನೀರು ಕಾಡ್ತಾ ಇದೆ. ಅವೈಜ್ಞಾನಿಕ ಮೀನು ಕೃಷಿಯಿಂದಾಗಿ ಅಲ್ಲಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದ್ದು ರೈತರ ಜಮೀನು ನಾಶವಾಗ್ತಾ ಇದೆ. ಈ ಕುರಿತು ಸ್ಟೋರಿ ಇಲ್ಲಿದೆ. ಒಂದು ಕಡೆ ಕೃಷಿ ಜಮೀನಿಗೆ ನುಗ್ಗಿರುವ ನೀರು, ಇನ್ನೊಂದೆಡೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ನಾಗರಿಕರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕಿನ್ನರ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ. ಹೌದು, ಕಿನ್ನರ ಗ್ರಾಮದ ವಿವಿಧ ಮಜರೆಗಳಲ್ಲಿ ಕಾಳಿ ನದಿಯ ಹಿನ್ನೀರು ನುಗ್ಗಿ ಕೃತಕ ನೆರೆ ಸೃಷ್ಟಿ ಮಾಡಿದೆ. ಇಲ್ಲಿನ ಘಾಡಸಾಯಿ, ರಾಮನಾಯಕವಾಡ, ಅರವವಾಡ, ದೇವಳಿವಾಡ ಸೇರಿದಂತೆ ಇತರ ಮಜರೆಗಳಲ್ಲಿ ಸಾವಿರಾರು ಎಕರೆ ಕೃಷಿ ಜಮೀನಿಗೆ ಉಪ್ಪು ನೀರು ನುಗ್ಗಿ ಬೆಳೆ ನಾಶವಾಗಿದೆ. ಅಲ್ಲದೆ ಗದ್ದೆಗಳಲ್ಲಿ ಸಂಗ್ರಹಿಸಿದ ಹುಲ್ಲಿನ ಬಣವೆಗಳು ನೀರಲ್ಲಿ ಹಾಳಾಗಿದೆ. ಇಷ್ಟು ವರ್ಷ ನೀರು ಬರಲಿ ಇತ್ತು, ನಾವೀಗ ಇಲ್ಲೆಲ್ಲ ಹುಲ್ಲೆಲ್ಲ ಇಲ್ಲಿ ಹಾಕ್ತಾ ಇದೀವಿ. ಎಷ್ಟೋ ವರ್ಷದಿಂದ ಹಾಕ್ತಾ ಇದೀವಿ, ಇಲ್ಲೆಲ್ಲ ಮಾಡ್ತಾ ಇದೀವಿ. ನಾವು ಹುಲ್ಲನ್ನ ಇಲ್ಲೇ ಹಾಕ್ತಾ ಇದೀವಿ. ಅಲ್ಲ ಮಷಿನ್ ಹಾಕಿ ಎಲ್ಲ ತಂದು ನಾವೆಲ್ಲ ದಾಸ್ತಾನು ಮಾಡ್ತಾ ಇದ್ವಿ. ಅದು ದಾಸ್ತಾನು ಇಲ್ಲಿ ನೀರು ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಬರ್ಬೇಕಂತ ಹೇಳಿದ್ರೆ ಆ ಲೈನ್ ಒಂದು ಲೈನ್ ಇದೆ, ಅಲ್ಲಿ ಅಷ್ಟು ತನಕ ಬರ್ತಿತ್ತು. ಆದರೆ ಈ ಸಲ ಎಷ್ಟೋ ಸಿಕ್ಕಾಪರಿ ಏರಿದೆ. ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಅವರು ನೀರೆಲ್ಲ ಆರತ್ತೆ, ಆದ್ರೆ ಇವರು ಅಲ್ಲಿಂದ ನೀರು ಹೊರಗೆ ಬಿಡ್ತಾ ಇಲ್ಲ. ಈಗ ಅವ್ರು ಪಿ ಡಿ ಒ ಮಾತಾಡಿದಾರಲ್ಲ, ಅವರೆಲ್ಲ ದಿನಾಲು ಬರೋರೇ ಇಲ್ಲಿ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ಹೋಗೋರೆ. ಅವ್ರಿಗೆ ಕಾಣಲಿಲ್ಲ ಇದು ನೀರು, ಉಪ್ಪು ನೀರು ಬರ್ತದೆ ಅಂತ ಕಾಣಲಿಲ್ಲ. ಯಾಕೆ ಹಲ್ಗೆ ಮುಚ್ಚಿಟ್ರು ಅವರಲ್ಲಿ? ಹಲ್ಗೆ ತೆಗಿಬೇಕಾದ್ರೆ ಬೇಜವಾಬ್ದಾರಿ ಮಾಡ್ತಾರೆ ಪಂಚಾಯತ್ ಅವರು. ಯಾವುದು ಕೆಲಸ ಹಂಗೆ ಇಲ್ಲಿ ಏನು ಕಿನ್ನರದಲ್ಲಿ. ಈಗ ಏನಾಗಬೇಕು? ಈಗ ಆಗಬೇಕಂದ್ರೆ ಅಲ್ಲಿ ಹಲಗೆ ಓಪನ್ ಮಾಡಬೇಕು. ಅದು ಯಾರು ಹಾಕಿದ್ದದು? ಅವರೇ ಪಂಚಾಯತ್ ಅವರೇ ಹಾಕ್ಲಿಕ್ಕೆ ಹೇಳ್ತಾರಲ್ಲ, ಅವನಿಗೆ ಪಗಾರ ಅವರೇ ಕೊಡ್ತಾರೆ. ಈ ಬಾರಿ ಶಿವರಾತ್ರಿ ಸಂದರ್ಭದಲ್ಲಿ ಕಾಳಿ ನದಿಯ ನೀರಿನ ಮಟ್ಟ ಹೆಚ್ಚಾಗಿದ್ದರಿಂದ ಇಲ್ಲಿ ಮೀನು ಕೃಷಿ ನಡೆಸುವವರು ತಮ್ಮ ಗಜನಿಯಲ್ಲಿ ನೀರು ಒಳಗೆ ತೆಗೆದುಕೊಂಡು ಬಂದ್ಗೆ ಹಲಗೆಯನ್ನ ಹಾಕಿ ಬಂದ್ ಮಾಡಿದ್ದಾರೆ. ಹೀಗಾಗಿ ಕಿನ್ನರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಕುಟುಂಬಗಳಿಗೆ ತೊಂದರೆಯಾಗಿದೆ. ಬಟ್ ಈ ಸಲ ಏನಾಗಿದೆ, ಈಗ ಈ ಸಲ ನೀರು ಅಲ್ಲಿ 1 ಮಂತ್ ಏನೋ ತೆಗೆದು ರೆಗ್ಯುಲೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲಿ. ಸೊ ಲಾಸ್ಟ್ ಬಂದಿದ್ವಿ, ಆ ಬ್ರಿಡ್ಜಿಗೆಲ್ಲ ನೋಡಿದ್ವಿ. ಸೊ ಮತ್ತೇನಾಯಿತು, ಮುಂಚೆ ಒಂದು ಈ ಕಡೆಗೆ ಅಷ್ಟು ಯಾವಾಗಲೂ ವಾಟರ್ ಲೆವೆಲ್ ರೈಸ್ ಆಗಿರಲಿಲ್ಲ. ನಾನು ಕೇಳ್ಕೊಂಡೆ, ಮುಂಚೆ ಹಳೆದು ಒಂದು PWD ಬ್ರಿಡ್ಜ್ ಕಟ್ಟಿದ್ದಿತ್ತು, ಅದಕ್ಕೆ ರಿಂಗ್ ಬಂಡ್ ಹಾಕ್ಕೊಂಡಿದ್ರು. ಸೊ ರಿಂಗ್ ಬಂಡಿಂದ ಏನಾಗ್ತಾ ಇತ್ತು, ಈ ಕಡೆ ನಮ್ಮ 18 ವೆಂಟ್ ಬಂದಾರದೇನಿದೆ, ಆ ಕಡೆಯಿಂದ ನೀರು ಬರೋದು ಆ ಕಡೆ ಅಬ್ಸ್ಟ್ರಕ್ಟ್ ಆಗ್ತಾ ಇತ್ತು. ಸೊ ಈ ಕಡೆಗೆ ವಾಟರ್ ರೈಸ್ ಆಗ್ತಾ ಇರಲಿಲ್ಲ. ಸೊ ಈ ಸಲ ಏನಾಯಿತು, ಗ್ರಾಮಸ್ಥರೇ ಆ ರಿಂಗ್ ಬಂಡ್ ತೆಗಿಬೇಕು, ಆಬ್ವಿಯಸ್ಲಿ ಕೆಲಸ ಆದಮೇಲೆ ರಿಂಗ್ ಬಂಡ್ ತೆಗಿಲೇಬೇಕಷ್ಟೆ. ಸೊ ಬಟ್ ಆ ರಿಂಗ್ ಬಂಡ್ನ ತೆಗೆಸಿದೇನಾಯ್ತು, ಆ ಕಡೆ ನೀರು ಸ್ವಲ್ಪ ಸಡನ್ ಆಗಿ ಈ ಕಡೆಗೆ ರೈಸ್ ಆಯಿತು. ಜನಾಕ್ರೋಶ ಕಂಡು ಸ್ಥಳಕ್ಕೆ ಚಿಕ್ಕ ನೀರಾವರಿ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾರಿ ಕೃಷಿ ಜಮೀನಿಗೆ ಉಪ್ಪು ನೀರು ಆವರಿಸಿದ್ದು ಕೃಷಿ ಮಾಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಉಪ್ಪು ನೀರಿನ ಸಮಸ್ಯೆಯನ್ನ ಪರಿಹರಿಸಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬಳಿಯ ಜನರನ್ನ ಈಗ ಉಪ್ಪು ನೀರು ಕಾಡ್ತಾ ಇದೆ. ಅವೈಜ್ಞಾನಿಕ ಮೀನು ಕೃಷಿಯಿಂದಾಗಿ ಅಲ್ಲಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದ್ದು ರೈತರ ಜಮೀನು ನಾಶವಾಗ್ತಾ ಇದೆ. ಈ ಕುರಿತು ಸ್ಟೋರಿ ಇಲ್ಲಿದೆ. ಒಂದು ಕಡೆ ಕೃಷಿ ಜಮೀನಿಗೆ ನುಗ್ಗಿರುವ ನೀರು, ಇನ್ನೊಂದೆಡೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ನಾಗರಿಕರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕಿನ್ನರ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ. ಹೌದು, ಕಿನ್ನರ ಗ್ರಾಮದ ವಿವಿಧ ಮಜರೆಗಳಲ್ಲಿ ಕಾಳಿ ನದಿಯ ಹಿನ್ನೀರು ನುಗ್ಗಿ ಕೃತಕ ನೆರೆ ಸೃಷ್ಟಿ ಮಾಡಿದೆ. ಇಲ್ಲಿನ ಘಾಡಸಾಯಿ, ರಾಮನಾಯಕವಾಡ, ಅರವವಾಡ, ದೇವಳಿವಾಡ ಸೇರಿದಂತೆ ಇತರ ಮಜರೆಗಳಲ್ಲಿ ಸಾವಿರಾರು ಎಕರೆ ಕೃಷಿ ಜಮೀನಿಗೆ ಉಪ್ಪು ನೀರು ನುಗ್ಗಿ ಬೆಳೆ ನಾಶವಾಗಿದೆ. ಅಲ್ಲದೆ ಗದ್ದೆಗಳಲ್ಲಿ ಸಂಗ್ರಹಿಸಿದ ಹುಲ್ಲಿನ ಬಣವೆಗಳು ನೀರಲ್ಲಿ ಹಾಳಾಗಿದೆ. ಇಷ್ಟು ವರ್ಷ ನೀರು ಬರಲಿ ಇತ್ತು, ನಾವೀಗ ಇಲ್ಲೆಲ್ಲ ಹುಲ್ಲೆಲ್ಲ ಇಲ್ಲಿ ಹಾಕ್ತಾ ಇದೀವಿ. ಎಷ್ಟೋ ವರ್ಷದಿಂದ ಹಾಕ್ತಾ ಇದೀವಿ, ಇಲ್ಲೆಲ್ಲ ಮಾಡ್ತಾ ಇದೀವಿ. ನಾವು ಹುಲ್ಲನ್ನ ಇಲ್ಲೇ ಹಾಕ್ತಾ ಇದೀವಿ. ಎಲ್ಲ ಮಷಿನ್ ಹಾಕಿ ಎಲ್ಲ ತಂದು ನಾವೆಲ್ಲ ದಾಸ್ತಾನು ಮಾಡ್ತಾ ಇದ್ವಿ. ಅದು ದಾಸ್ತಾನು ಇಲ್ಲಿ ನೀರು ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಬರ್ಬೇಕಂತ ಹೇಳಿದ್ರೆ ಆ ಲೈನ್ ಒಂದು ಲೈನ್ ಇದೆ, ಅಲ್ಲಿ ಅಷ್ಟು ತನಕ ಬರ್ತಿತ್ತು. ಆದರೆ ಈ ಸಲ ಎಷ್ಟೋ ಸಿಕ್ಕಾಪರಿ ಏರಿದೆ. ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಅವರು ನೀರೆಲ್ಲ ಆರತ್ತೆ, ಆದ್ರೆ ಇವರು ಅಲ್ಲಿಂದ ನೀರು ಹೊರಗೆ ಬಿಡ್ತಾ ಇಲ್ಲ. ಈಗ ಅವ್ರು ಪಿ ಡಿ ಒ ಮಾತಾಡಿದಾರಲ್ಲ, ಅವರೆಲ್ಲ ದಿನಾಲು ಬರೋರೇ ಇಲ್ಲಿ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ಹೋಗೋರೆ. ಅವ್ರಿಗೆ ಕಾಣಲಿಲ್ಲ ಇದು ನೀರು, ಉಪ್ಪು ನೀರು ಬರ್ತದೆ ಅಂತ ಕಾಣಲಿಲ್ಲ. ಯಾಕೆ ಹಲ್ಗೆ ಮುಚ್ಚಿಟ್ರು ಅವರಲ್ಲಿ? ಹಲ್ಗೆ ತೆಗಿಬೇಕಾದ್ರೆ ಬೇಜವಾಬ್ದಾರಿ ಮಾಡ್ತಾರೆ ಪಂಚಾಯತ್ ಅವರು. ಯಾವುದು ಕೆಲಸ ಹಂಗೆ ಇಲ್ಲಿ ಏನು ಕಿನ್ನರದಲ್ಲಿ. ಈಗ ಏನಾಗಬೇಕು? ಈಗ ಆಗಬೇಕಂದ್ರೆ ಅಲ್ಲಿ ಹಲಗೆ ಓಪನ್ ಮಾಡಬೇಕು. ಅದು ಯಾರು ಹಾಕಿದ್ದದು? ಅವರೇ ಪಂಚಾಯತ್ ಅವರೇ ಹಾಕ್ಲಿಕ್ಕೆ ಹೇಳ್ತಾರಲ್ಲ, ಅವನಿಗೆ ಪಗಾರ ಅವರೇ ಕೊಡ್ತಾರೆ.
ಈ ಬಾರಿ ಶಿವರಾತ್ರಿ ಸಂದರ್ಭದಲ್ಲಿ ಕಾಳಿ ನದಿಯ ನೀರಿನ ಮಟ್ಟ ಹೆಚ್ಚಾಗಿದ್ದರಿಂದ ಇಲ್ಲಿ ಮೀನು ಕೃಷಿ ನಡೆಸುವವರು ತಮ್ಮ ಗಜನಿಯಲ್ಲಿ ನೀರು ಒಳಗೆ ತೆಗೆದುಕೊಂಡು ಬಂದ್ಗೆ ಹಲಗೆಯನ್ನ ಹಾಕಿ ಬಂದ್ ಮಾಡಿದ್ದಾರೆ. ಹೀಗಾಗಿ ಕಿನ್ನರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಕುಟುಂಬಗಳಿಗೆ ತೊಂದರೆಯಾಗಿದೆ. ಬಟ್ ಈ ಸಲ ಏನಾಗಿದೆ, ಈಗ ಈ ಸಲ ನೀರು ಅಲ್ಲಿ 1 ಮಂತ್ ಏನೋ ತೆಗೆದು ರೆಗ್ಯುಲೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲಿ. ಸೊ ಲಾಸ್ಟ್ ಬಂದಿದ್ವಿ ಆ ಬ್ರಿಡ್ಜಿಗೆಲ್ಲ ನೋಡಿದ್ವಿ. ಸೊ ಮತ್ತೇನಾಯಿತು, ಮುಂಚೆ ಒಂದು ಈ ಕಡೆಗೆ ಅಷ್ಟು ಯಾವಾಗಲೂ ವಾಟರ್ ಲೆವೆಲ್ ರೇಸ್ ಆಗಿರಲಿಲ್ಲ. ನಾನು ಕೇಳ್ಕೊಂಡೆ, ಮುಂಚೆ ಹಳೆದೊಂದು PWD ಬ್ರಿಡ್ಜ್ ಕಟ್ಟಿದ್ದಿತ್ತು, ಅದಕ್ಕೆ ರಿಂಗ್ ಬಂಡ್ ಹಾಕ್ಕೊಂಡಿದ್ರು. ಸೊ ರಿಂಗ್ ಬಂಡಿಂದ ಏನಾಗ್ತಾ ಇತ್ತು, ಈ ಕಡೆ ನಮ್ಮ 18 ವೆಂಡ್ ಬಂದಾರದೇನಿದೆ ಆ ಕಡೆಯಿಂದ ನೀರು ಬರೋದು ಆ ಕಡೆ ಅಬ್ಸ್ಟ್ರಕ್ಟ್ ಆಗ್ತಾ ಇತ್ತು. ಸೊ ಈ ಕಡೆಗೆ ವಾಟರ್ ರೇಸ್ ಆಗ್ತಾ ಇರಲಿಲ್ಲ. ಸೊ ಈ ಸಲ ಏನಾಯಿತು, ಗ್ರಾಮಸ್ಥರೇ ಆ ರಿಂಗ್ ಬಂಡ್ ತೆಗಿಬೇಕು, ಆಬ್ವಿಯಸ್ಲಿ ಕೆಲಸ ಆದಮೇಲೆ ರಿಂಗ್ ಬಂಡ್ ತೆಗಿಲೇಬೇಕು. ಸೊ ಬಟ್ ಆ ರಿಂಗ್ ಬಂಡ್ನ ತೆಗೆಸಿದೇನಾಯ್ತು, ಆ ಕಡೆ ನೀರು ಸ್ವಲ್ಪ ಸಡನ್ ಆಗಿ ಈ ಕಡೆಗೆ ರೇಸ್ ಆಯಿತು. ಜನಾಕ್ರೋಶ ಕಂಡು ಸ್ಥಳಕ್ಕೆ ಚಿಕ್ಕ ನೀರಾವರಿ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾರಿ ಕೃಷಿ ಜಮೀನಿಗೆ ಉಪ್ಪು ನೀರು ಆವರಿಸಿದ್ದು ಕೃಷಿ ಮಾಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಉಪ್ಪು ನೀರಿನ ಸಮಸ್ಯೆಯನ್ನ ಪರಿಹರಿಸಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಹುಬ್ಬಳ್ಳಿಯ ಜನರನ್ನ ಈಗ ಉಪ್ಪು ನೀರು ಕಾಡ್ತಾ ಇದೆ. ಅವೈಜ್ಞಾನಿಕ ಮೀನು ಕೃಷಿಯಿಂದಾಗಿ ಅಲ್ಲಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದ್ದು ರೈತರ ಜಮೀನು ನಾಶವಾಗ್ತಾ ಇದೆ. ಈ ಕುರಿತು ಸ್ಟೋರಿ ಇಲ್ಲಿದೆ. ಒಂದು ಕಡೆ ಕೃಷಿ ಜಮೀನಿಗೆ ನುಗ್ಗಿರುವ ನೀರು, ಇನ್ನೊಂದೆಡೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ನಾಗರಿಕರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕಿನ್ನರ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ. ಹೌದು, ಕಿನ್ನರ ಗ್ರಾಮದ ವಿವಿಧ ಮಜರೆಗಳಲ್ಲಿ ಕಾಳಿ ನದಿಯ ಹಿನ್ನೀರು ನುಗ್ಗಿ ಕೃತಕ ನೆರೆ ಸೃಷ್ಟಿ ಮಾಡಿದೆ. ಇಲ್ಲಿನ ಗಾಢಸಾಯಿ, ರಾಮನಾಯಕವಾಡ, ಅರವವಾಡ, ದೇವಳಿವಾಡ ಸೇರಿದಂತೆ ಇತರ ಮಜರೆಗಳಲ್ಲಿ ಸಾವಿರಾರು ಎಕರೆ ಕೃಷಿ ಜಮೀನಿಗೆ ಉಪ್ಪು ನೀರು ನುಗ್ಗಿ ಬೆಳೆ ನಾಶವಾಗಿದೆ. ಅಲ್ಲದೆ ಗದ್ದೆಗಳಲ್ಲಿ ಸಂಗ್ರಹಿಸಿದ ಹುಲ್ಲಿನ ಬಣವೆಗಳು ನೀರಲ್ಲಿ ಹಾಳಾಗಿದೆ. ಇಷ್ಟು ವರ್ಷ ನೀರು ಬರಲಿ ಇತ್ತು, ನಾವೀಗ ಇಲ್ಲೆಲ್ಲ ಹುಲ್ಲೆಲ್ಲ ಇಲ್ಲಿ ಹಾಕ್ತಾ ಇದೀವಿ. ಎಷ್ಟೋ ವರ್ಷದಿಂದ ಹಾಕ್ತಾ ಇದೀವಿ, ಇಲ್ಲೆಲ್ಲ ಮಾಡ್ತಾ ಇದೀವಿ. ನಾವು ಹುಲ್ಲನ್ನ ಇಲ್ಲೇ ಹಾಕ್ತಾ ಇದೀವಿ. ಅಲ್ಲೆಲ್ಲ ಮಷಿನ್ ಹಾಕಿ ಎಲ್ಲ ತಂದು ನಾವೆಲ್ಲ ದಾಸ್ತಾನು ಮಾಡ್ತಾ ಇದ್ವಿ. ಅದು ದಾಸ್ತಾನು ಇಲ್ಲಿ ನೀರು ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಬರಬೇಕಂತ ಹೇಳಿದ್ರೆ ಆ ಲೈನ್ ಒಂದು ಲೈನ್ ಇದೆ, ಅಲ್ಲಿ ಅಷ್ಟು ತನಕ ಬರ್ತಿತ್ತು. ಆದರೆ ಈ ವರ್ಷ ಈ ಸಲ ಎಷ್ಟೋ ಸಿಕ್ಕಾಪರಿ ಏರಿದೆ. ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಅವರು ನೀರೆಲ್ಲ ಆರತ್ತೆ, ಆದ್ರೆ ಇವರು ಅಲ್ಲಿಂದ ನೀರು ಹೊರಗೆ ಬಿಡ್ತಾ ಇಲ್ಲ. ಈಗ ಅವ್ರು PDO ಮಾತಾಡಿದಾರಲ್ಲ, ಅವರೆಲ್ಲ ದಿನಾಲ್ ಬರೋವರೇ ಇಲ್ಲಿ, ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ಹೋಗೋರೆ. ಅವ್ರಿಗೆ ಕಾಣಲಿಲ್ಲ ಇದು ನೀರು, ಉಪ್ಪು ನೀರು ಬರ್ತದೆ ಅಂತ ಕಾಣಲಿಲ್ಲ. ಯಾಕೆ ಹಲ್ಗೆ ಮುಚ್ಚಿಟ್ರು ಅವರಲ್ಲಿ, ಹಲ್ಗೆ ತೆಗಿಬೇಕಾದ್ರೆ ಬೇಜವಾಬ್ದಾರಿ ಮಾಡ್ತಾರೆ ಪಂಚಾಯತಿ ಅವರು. ಯಾವುದು ಕೆಲಸ ಹಾಗೆ ಇಲ್ಲಿ ಏನು ಕಿನ್ನರದಲ್ಲಿ. ಈಗ ಏನಾಗಬೇಕು, ಈಗ ಆಗಬೇಕಂದ್ರೆ ಅಲ್ಲ ಹಲಗೆ ಓಪನ್ ಮಾಡಬೇಕು. ಅದು ಯಾರು ಹಾಕಿದ್ದದು ಹಲಗೆ? ಅವರೇ ಪಂಚಾಯತಿಯವರೇ ಹಾಕ್ಲಿಕ್ಕೆ ಹೇಳ್ತಾರಲ್ಲ, ಅವನಿಗೆ ಪಗಾರ ಅವರೇ ಕೊಡ್ತಾರೆ. ಈ ಬಾರಿ ಶಿವರಾತ್ರಿ ಸಂದರ್ಭದಲ್ಲಿ ಕಾಳಿ ನದಿಯ ನೀರಿನ ಮಟ್ಟ ಹೆಚ್ಚಾಗಿದ್ದರಿಂದ ಇಲ್ಲಿ ಮೀನು ಕೃಷಿ ನಡೆಸುವವರು ತಮ್ಮ ಗಜನಿಯಲ್ಲಿ ನೀರು ಒಳಗೆ ತೆಗೆದುಕೊಂಡು ಬಂದ್ಗೆ ಹಲಗೆಯನ್ನ ಹಾಕಿ ಬಂದ್ ಮಾಡಿದ್ದಾರೆ. ಹೀಗಾಗಿ ಕಿನ್ನರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಕುಟುಂಬಗಳಿಗೆ ತೊಂದರೆಯಾಗಿದೆ. ಬಟ್ ಈ ಸಲ ಏನಾಗಿದೆ, ಈಗ ಈ ಸಲ ನೀರು ಅಲ್ಲಿ 1 ಮಂತ್ ಏನೋ ತೆಗೆದು ರೆಗ್ಯುಲೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲಿ. ಸೊ ಲಾಸ್ಟ್ ಬಂದಿದ್ವಿ ಆ ಬ್ರಿಡ್ಜಿಗೆಲ್ಲ ನೋಡಿದ್ವಿ. ಸೊ ಮತ್ತೇನಾಯಿತು, ಮುಂಚೆ ಒಂದು ಈ ಕಡೆಗೆ ಅಷ್ಟು ಯಾವಾಗಲೂ ವಾಟರ್ ಲೆವೆಲ್ ರೇಸ್ ಆಗಿರಲಿಲ್ಲ. ನಾನು ಕೇಳ್ಕೊಂಡೆ, ಮುಂಚೆ ಹಳೆದೊಂದು PWD ಬ್ರಿಡ್ಜ್ ಕಟ್ಟಿದ್ದಿತ್ತು, ಅದಕ್ಕೆ ರಿಂಗ್ ಬಂಡ್ ಹಾಕ್ಕೊಂಡಿದ್ರು. ಸೊ ರಿಂಗ್ ಬಂಡಿಂದ ಏನಾಗ್ತಾ ಇತ್ತು, ಈ ಕಡೆ ನಮ್ಮ 18 ವೆಂಡ್ ಬಂದಾರದೇನಿದೆ ಆ ಕಡೆಯಿಂದ ನೀರು ಬರೋದು ಆ ಕಡೆ ಅಬ್ಸ್ಟ್ರಕ್ಟ್ ಆಗ್ತಾ ಇತ್ತು. ಸೊ ಈ ಕಡೆಗೆ ವಾಟರ್ ರೇಸ್ ಆಗ್ತಾ ಇರಲಿಲ್ಲ. ಸೊ ಈ ಸಲ ಏನಾಯಿತು,